ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಟಿಫನ್ ಬಂದು ರಾಗಿ ಸರಿ ಮತ್ತು ಪಪ್ಪಾಯ, ಸ್ನ್ಯಾಕ್ಸ್ ಸ್ವಲ್ಪ ಚಿಪ್ಸ್ ತೊಗೊಂಡೆ ಇವತ್ತು. ಆ್ಯಂಡ್ ಆಫ್ಟರ್ನೂನಿಗೆ ಸ್ವಲ್ಪ ಚಪಾತಿ, ಕರ್ಡ್ ರೈಸ್, ಸ್ವಲ್ಪ ದಾಲ್. ಓಕೆ, ಈಗ ಸ್ವಲ್ಪ ಕಾಫಿ ಟೀ ಮಾಡಿಕೊಡ್ತೀನಿ. ಆ್ಯಂಡ್ ಸ್ವಲ್ಪ ವೆಸಲ್ಸ್ ಕ್ಲೀನ್ ಮಾಡೋದಿದೆ. ಆ್ಯಂಡ್ ನಾನು ಸ್ವಲ್ಪ ನನ್ನ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಈಗ ಈವ್ನಿಂಗ್ ಒನ್ ಟೈಮ್ ಕುಡಿತೀನಿ. ಯಾಕಲೂ ಬಿಕ್ಕಲು ಹಿಕಪ್ಸ್ ತುಂಬ ಬರ್ತಾಯಿದೆ, ನೀರು ಕುಡಿದ್ರೂ ಹೋಗ್ತಾಯಿಲ್ಲ. ಆ್ಯಂಡ್ ಇವನು ನೋಡಿ ನನಗೆ ಇಮಿಟೇಟ್ ಮಾಡ್ತಾ ಇರೋದು, ಮಮ್ಮಿ ಇರೋದು ಹಿಕಪ್ಸ್ ಇದೆ ಅಂತ. ಹಾಯ್ ಮಾಡು ಮಗನೆ, ಹಾಯ್. ಈಗ ನಾನು ಅವನು ಬಿಸ್ಕೆಟ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಇನ್ನೂ ಬರಲ್ಲ ಅಂತ ನಾವು ಎಲ್ಲ ಬಿಸ್ಕೆಟ್ಸ್ ಏನಾಯಿತು ತೊಗೊಂಡೋಗ್ಬಿಟ್ವಿ ಊರಿಗೆ. ಸೊ ಈಗ ಹೋಗಿ ಶಾಪಿಗೆ ಹೋಗಿ ಒಂದೆರಡು ಬಿಸ್ಕೆಟ್ ತೊಗೊಂಬರೋಣ ಅಂತ. ಸಂಜೆ ಆದರೆ ಅವರಿಗೂ ಸ್ವಲ್ಪ ಹಾಲು ಬಿಸ್ಕೆಟ್. ಸೊ ಈ ಒಂದು ಹಿಕಪ್ಸ್ ಹೋಗ್ತಾನೆ ಇಲ್ಲ, ಎಷ್ಟು ನೀರು ಕುಡಿತಾ ಇದ್ದೀನಿ, ಹಿಕಪ್ಸ್ ಅಂತೂ ಕಮ್ಮಿ ಆಗ್ತಾನೆ ಇಲ್ಲ. ಸೊ ನಮ್ಮ ಏರಿಯಾ ಬಂದು ಸೈಲೆಂಟಾಗಿರುತ್ತೆ ಯಾವಾಗಲೂ. ಸೊ ಈ ಏರಿಯಾ ಬಿಟ್ಟು ಆ ಏರಿಯಾಕ್ಕೆ ಹೋದರೆ ಫುಲ್ ವೈಲೆಂಟಾಗಿರುತ್ತೆ. ಇವನಿಗೆ ಶಾಪಿಗೆ ಕರ್ಕೊಂಡು ಹೋದರೆ ಒಂದೆಲ್ಲ ಒಂದು ಟ್ಯಾಕ್ಸ್ ಹಾಕ್ತಾನೆ ಇರ್ತಾನೆ. ಕಮ್ಮಂಗನೆ ಅದು ಟಿಟ್ಬಿಟ್ಸ್ ಅನ್ನೋದು ಕೇಳ್ತಾ ಇದ್ದಾನೆ. ಸೊ ತಿನ್ನೆಲ್ಲ ಮಾಡಲ್ಲ, ಸುಮ್ಮನೆ ಅದು ಮಕ್ಕಳಿಗೂ ಕೊಡಬಾರ್ದು ಆ್ಯಕ್ಚುಲಿ, ಬಟ್ ತಿನ್ನೆಲ್ಲ ಮಾಡಲ್ಲ, ಅದು ಸುಮ್ಮನೆ ವೇಸ್ಟ್ ಮಾಡ್ತಾನೆ. ಅದಕ್ಕೆ ಹಠ ಮಾಡಿ ಲಾಸ್ಟಿಗೂ ಒಂದು 10 ರೂಪೀಸ್ ಒಂದು ಚಾಕ್ಲೇಟ್ಸ್ ಕೊಡಿಸ್ಕೊಂಬಂದಿದ್ದೀನಿ. ಬಂದರೆ ಅಂತೂ ಒಂದಲ್ಲ ಒಂದು ಟ್ಯಾಕ್ಸ್ ಹಾಕ್ತಾನೆ ಇರ್ತಾನೆ ನನಗಂತೂ. ಸೊ ನೋಡಿ ಎಲ್ಲೆಲ್ಲ ಹೋಗ್ತೀನಿ. ಗೋ ಸ್ಲೋಲಿ ಮಗನೆ. ಓಕೆ, ಫೈನಲಿ ಮನೆ ಹತ್ರ ಬಂದ್ವಿ. ಇಲ್ಲೇ ಇರೋದು ಮನೆ ಹತ್ರನೇ ಶಾಪ್. ವಿಲ್ ಗೋ ಫಾಸ್ಟ್. ಚೆನ್ನಾಗಿದೆ ವೆದರ್ ಈಗ ಸ್ವಲ್ಪ. ಫೈನಲಿ ಅವರಿಬ್ಬರಿಗೂ ಬೂಸ್ಟ್ ಮತ್ತು ಬಿಸ್ಕೆಟ್ ತಿನ್ನಿಸೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಓಕೆ, ಈ ಒಂದು ಕಪ್ ಏನಿದೆ ಮಗ್ಗು ತುಂಬ ಮೆಮೊರಿಯಬಲ್. ನಾನು ಹೇಗಿದ್ದೀನಿ ನೋಡಿ ಅವಾಗ. ಆ್ಯಂಡ್ ಇದು ಬಂದು ಗೋಲು, ಆ್ಯಂಡ್ ಇದು ಬಂದು ನನ್ನ ಹಸ್ಬೆಂಡು. ಎಲ್ಲರೂ ಒಂದೇ ರೀತಿಯಾಗಿ ಬಬ್ಲಿ ಆಗಿದ್ದೀವಿ. ಸೊ ಈಗ ಅದರಲ್ಲಿ ನಾನು ಏನು ಕುಡಿತಾ ಇದ್ದೇನೆ ಅಂದರೆ ನನ್ನ ಒಂದು ವೆಯ್ಟ್ ಲಾಸ್ ಡ್ರಿಂಕ್. ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಈಗ ಗೋಲುಗೆ ಸ್ಟಡಿ ಟೈಮ್ ಥರ ಲೈಕ್ 7 o'clock ಅವನಿಗೆ ಇನ್ಮೇಲಿಂದ ಸ್ಟಡಿ ಸ್ವಲ್ಪ ಓದಿಸ್ಬೇಕು. ಬಿಕಾಸ್ ಈಗ ನಾವು ಹೈದ್ರಾಬಾದ್ ಟು ಬ್ಯಾಂಗ್ಳೂರ್ ಶಿಫ್ಟ್ ಆಗೋಷ್ಟರಲ್ಲಿ ಲೇಟ್ ಆಗುತ್ತೆ. ಆ್ಯಂಡ್ ಅಲ್ಲಿ ಹೋಗಿ ನಾವು ಮನೇನ ಹುಡ್ಕೋಷ್ಟರಲ್ಲೂ ತುಂಬ ಲೇಟ್ ಆಗುತ್ತೆ. ಸೊ ಅಲ್ಲಿ ಹೋಗಿ ಅವನಿಗೆ ಮನೆ ಹುಡುಕಿ ಆ್ಯಂಡ್ ಅವನಿಗೆ ಸ್ಕೂಲಿಗೆ ಬೇರೆ ಸ್ಕೂಲಿಗೆ ಬೇರೆ ಅವ್ರಿಗೆ ಸೇರಿಸ್ಬೇಕಲ್ವ. ಸೊ ತುಂಬ ಲೇಟ್ ಆಗುತ್ತೆ ಅವನಿಗೆ. ಫಸ್ಟಿಂದನೂ ನಾನು ಅವನಿಗೆ 7 o'clock 1 ಗಂಟೆ ಅವನಿಗೆ ಕೂರಿಸ್ಕೊತಾ ಇದ್ದೆ ಓದಿಸೋಕ್ಕೆ. ಸೊ ಈಗ 1 ಮಂತ್ ಏನಾಗಿದೆ ಗ್ಯಾಪ್ ಆಗಿಬಿಟ್ಟಿದೆ. ಸೊ ಈಗ ಕೂರಿಸ್ಕೊಂಡು ಅವರು ಅಪ್ಪ ಬೈತಾಯಿದ್ರು ಅವನಿಗೆ ಓದಿಸು ಅಂತ. ಸೊ ಫ್ರಮ್ ಟುಡೇ ಅಷ್ಟೇ. ಒನ್ ಬ್ಯಾಗ್. ವಾಟ್ಸ್ ದ ನಂಬರ್? ವಾಟ್ಸ್ ದ ನಂಬರ್? ಏಯ್ lazy fellow, get up. Hey. Okay, ಓಕೆ, ನೋಡಿದ್ರಲ್ಲ ಯಾವ ರೀತಿ ತೀಟ್ಲೆ ಇದ್ದಾರೆ ಅಂತ ಅಂದರೆ ನನ್ನ ಮಕ್ಕಳು. ಆ್ಯಂಡ್ ಫೈನಲಿ ಅವನಿಗಂತೂ ಓದ್ಕೊಳಕ್ಕೆ ಬಿಡ್ತಾ ಇರಲಿಲ್ಲ ಇವಳು. ಬಿಕಾಸ್ ಇವಳಿಗೆ ನಾವು ಡೋರ್ ಲಾಕ್ ಮಾಡಿಕೊಂಡ್ರೆ ಡೋರ್ ಮುಂದೆ ಬಂದು ಅಳೋದು, ಮಮ್ಮಿಗೂ ಅಂದ್ಕೊಂಡು, ಇಲ್ಲಾಂದರೆ ದೂರ ತಟ್ಟೋದು, ತುಂಬ ತೀಟ್ಲೆ ಕಲ್ತಿದ್ದಾಳೆ ಇವಳಂತೂ ಈ ನಡುವೆ. ನೋಡ್ತಾ ಇದ್ದಾರಲ್ಲ ಎಷ್ಟು ಏನೋ ಒಂಥರ ಕ್ಯೂಟಾಗಿ ಮಾಡ್ತಾ ಇರ್ತಾಳೆ ಅದು ಇದು ಅಂದ್ಕೊಂಡು. ಆ್ಯಂಡ್ ಇವನು ಮಮ್ಮಿ ನನಗೆ ಸುಸ್ಸು ಬರ್ತಿದೆ ಅಂತ ಏನೇನು ಸರ್ಕಸ್ ಹೊಡಿತಾವೆ ನೋಡಿ ಅಲ್ಲಿ. ಆ್ಯಂಡ್ ಅವ್ರು ಬರ್ತಾ ಪಾನಿಪುರಿ ತಂದಿದ್ರು. ಆ್ಯಂಡ್ ಪಾಪುಗೆ ಈಗ ಗೋಲು ಕಟಿಂಗ್, ನ್ಯೂ ಕಟಿಂಗ್
ಓಕೆ, ನೈಟ್ ಆದರೆ ಇನ್ನೊಂದು ಕಪ್ ನಾನು ವೆಯ್ಟ್ ಲಾಸ್ ಡ್ರಿಂಕ್ ಕುಡಿತೀನಿ. ಹಾಗೆ ಮಾರ್ನಿಂಗಿಗೆ ರಾಗಿ ಗಂಜಿಗೆ ಹೀಗೆ ನೆನೆಸಿಟ್ಟಿದ್ದೀನಿ. ಓಕೆ, ಫೈನಲಿ ಕಿಚನ್ ಎಲ್ಲ ಕ್ಲೀನ್ ಆಯಿತು. ಓಕೆ ಅಮ್ಮ, ತುಂಬ ವೆಯ್ಟ್ ಇದೆಯಾ ಮೊನ್ನೆ ನೀನು ಹೇಳಿ. Come, drink some water and you do susu. Then, okay guys, good night. Bye bye. ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ.